ಇನ್ನು ಒಬಿಡಿಯಂಟಾಗಿ ಇರು ಅಂತ ಹೇಳಿದ್ರು ಅನ್ನೋದಕ್ಕೋಸ್ಕರ ಸೂಸೈಡ್ ಮಾಡ್ಕೊಂಡಿದ್ದ ಕೇಸು ನ್ಯೂಸ್ ಪೇಪರಲ್ಲಿ ನೋಡ್ತೀವಿ. ಅಲ್ಲಲ್ಲಿ ಅಪ್ಪ ಅಮ್ಮ ಹೇಳಿರ್ತಾರೆ, ಅಲ್ಲಿ ಫ್ರೆಂಡ್ಸ್ ಮನೆಗೆ ಇವತ್ತು ಪಾರ್ಟಿಗೆ ಹೋಗಬೇಡ, 10 ಗಂಟೆ ಮೇಲೆ ಪಾರ್ಟಿಗೆ ಹೋಗಬೇಡ ಅಂತ ಹೇಳಿರ್ತಾರೆ. ನಾನು ಬಿಟ್ಟಿಲ್ವಾ ಸೂಸೈಡ್. ಇನ್ನು ಏನೋ ಒಂದು ಮಾಡು, ನಾ ಅದು ಮಾಡಲ್ಲ, ಸೂಸೈಡು. ಮೊಬೈಲ್ ಯಾಕೆ ನೋಡ್ತಾ ಇರ್ತೀಯ, ಅದಕ್ಕೂ ಸೂಸೈಡು. ಅದಲ್ಲ ರೀ ಸೂಸೈಡು, ಡಿಸೊಬೀಡಿಯನ್ಸ್ ಸೂಸೈಡು. ದೊಡ್ಡವರು ನಿಜವಾದ ದೊಡ್ಡವರ ಪಾದವನ್ನು ಹಿಡಿದು ಅವ್ರ ಮಾತನ್ನು ಕೇಳದೇ ಇರೋದು ಇಟ್ ಈಸ್ ಈಕ್ವಲೆಂಟ್ ಟು ಸೂಸೈಡ್. ಯಾಕೆ, ಏನು ಡಿಸಡ್ವಾಂಟೇಜು? ಮುಂದಿನ ಜೀವನದಲ್ಲಿ ನಿಮ್ಮನ್ನು ಬೇಗ ಮೋಸ ಮಾಡ್ಬೋದು, ಮೋಸ ಹೋಗ್ತೀರ, ಆಮೇಲೆ ಧೈರ್ಯವೇ ಇರಲ್ಲ, ಹೇಡಿಯಾಗಿ ಬದುಕಬೇಕಾಗತ್ತೆ. ಒಬೀಡಿಯನ್ಸ್ ಬಂದು ಹೇಳಿತನ ಅಂತ ತಿಳ್ಕೊತೀರ, ಡಿಸೊಬೀಡಿಯಂಟ್ ಇರೋವರೇ ಹೇಡಿಗಳಾಗಿ ಬದುಕೋದು. ಆಮೇಲೆ ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗಲ್ವಲ್ಲ. ಅಷ್ಟು ಮಾತ್ರವಲ್ಲ, ನೀವು ಯಾರ ಮೇಲೆ ತುಂಬ ಪ್ರೀತಿ ಇದೆ ಅಂತ ತಿಳ್ಕೊಂಡಿರ್ತೀರೋ, ಮನೇಲಿರೋರು, ಅಪ್ಪ ಅಮ್ಮ, ಬೇರೆಯವರು, ಅವರೆಲ್ಲ ಡಿಪೆಂಡೆನ್ಸ್ ಎಲ್ಲ ಕಷ್ಟಪಡಬೇಕಾಗತ್ತೆ ಡಿಸೊಬೀಡಿಯನ್ಸಿಂದ. ನೀವು ಆಮೇಲೆ ಇದು ಮತ್ತೆ ಅವಕಾಶ ಸಿಗೋದೇ ಇಲ್ಲ ನಿಮಗೆ. ಸರಿ, ಯಾರನ್ನು ಒಬೇ ಮಾಡಬೇಕು? ಇವಾಗ ಏನಾಗುತ್ತೆ, ಇದಿಷ್ಟೆಲ್ಲ ನಾವು ಹೇಳಿದ್ರು ಮಕ್ಕಳಿಗೇನು ಗೊತ್ತಿಲ್ಲ ಅಂತಲ್ಲ, ಒಬೀಡಿಯನ್ಸ್ ಓಕೆ, ಆದರೆ ಯಾರನ್ನು ಒಬೇ ಮಾಡಬೇಕು, ಯಾರನ್ನು ಒಬೇ ಮಾಡಬಾರ್ದು, ಆ ಡಿಫರೆನ್ಸಿಯೇಷನ್ ಕ್ಲಿಯರಾಗಿ ತಿಳ್ಕೋಬೇಕು. ಯಾರನ್ನು ಡಿಸೊಬೇ ಮಾಡ್ಬೋದು ಅನ್ನೋದು ಹೇಳ್ಬಿಡ್ತೀನಿ ನಿಮಗೆ. ಯಾರಿಗೆ ತುಂಬ ದುರಾಸೆ ಇದೆ, ಏನು ಅವ್ರದ್ದೇನು ಸರಿಯಾಗಿ ಗುರಿ ತಲುಪಲ್ಲ, ಅವರನ್ನು ಡಿಸೊಬೇ ಮಾಡಿ. ಒಂದು ಎಮರ್ಜೆನ್ಸಿಯಲ್ಲಿ ನಿಮ್ಮನ್ನು ಕಾಪಾಡೋಕ್ಕೆ ಯೋಗ್ಯತೆ ಇಲ್ಲ, ನಿಮಗೇನು ಉಪಯೋಗ ಆಗಿಲ್ಲ ಅಂದರೆ ಅವರನ್ನು ಒಬೇ ಮಾಡೋದ ಅವಶ್ಯಕತೆ ಇಲ್ಲ. ತುಂಬ ಅಜ್ಞಾನದಲ್ಲಿದ್ದು ತಾನು ತಿದ್ಕೊಳ್ಳೋದು ಇಲ್ಲದೆ ಹೀಗೆ ಹಠಮಾರಿಯಾಗಿರೋರನ್ನ ಒಬೇ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಕನ್ಫರ್ಮ್ಡ್ ವಿಲ್ಲನ್ ಅಂತ ಗೊತ್ತಾಗಬೇಕು. ಈ ವ್ಯಕ್ತಿನ ನಾವು ಒಬೇ ಮಾಡಿದ್ರೆ ನಾನು ಪಾತಾಳಕ್ಕೆ ಹೋಗೋದು ಅನ್ನೋ ಒಂದು ಗಮನ ಇದ್ದರೆ, ನಿಮಗದು ಗಮನಕ್ಕೆ ಬಂದು ಕನ್ಫರ್ಮ್ ಆಗಿದ್ದರೆ ಆವಾಗ ಡೋಂಟ್ ಒಬೇ. ಅವ್ರಿಗೇನು ನೀವು ಪನಿಷ್ಮೆಂಟ್ ಎಲ್ಲ ಕೊಡಬೇಕಾಗಿಲ್ಲ, ಅವ್ರ ಮಾತನ್ನು ಕೇಳೋ ಅವಶ್ಯಕತೆ ಇಲ್ಲ. ಯಾರ ಮಾತನ್ನು ಕೇಳಲೇಬೇಕು ಅಂದರೆ, ನಿಮಗೊಂದು ಗುರುಗಳು ಅಥವಾ ನಿಮ್ಮೊಂದು ದೊಡ್ಡವರು ಒಂದು ಸ್ಥಾನದಲ್ಲಿರೋರು ಒಂದು ತನ್ನ ಕೀರ್ತಿಗಾಗಿ ಒಳ್ಳೆಯವರ ಹತ್ರ ಒಳ್ಳೆ ಹೆಸರು ಪಡಿಬೇಕು ಅನ್ನೋ ಆಸೆಯಿಂದ ಮಾಡ್ತಾ ಇದ್ದಾರಾ, ಅದನ್ನು ನೋಡಿ. ಆಮೇಲೆ ನಿಮ್ಮ ಹತ್ರ ಏನು ಬಯಸದೆ ನಿಮಗೆ ಹೆಚ್ಚು ಉಪಕಾರವನ್ನು ಮಾಡ್ತಾ ಇರೋರಾಗಿದ್ದರೆ ಅವ್ರ ಮಾತನ್ನು ಕೇಳಲೇಬೇಕು. ನೀವು ಕೆಲವು ತಪ್ಪುಗಳು ಮಾಡ್ತೀರಾ, ಅಪಮಾನಗಳು ಮಾಡ್ತೀರಾ, ಅದನ್ನು ಒಂದು ಭೂದೇವಿಯಂತೆ ಸಹಿಸ್ಕೊಂಡು ಪರವಾಗಿಲ್ಲ, ನೀನು ಮುಂದೆ ಬರಬೇಕಪ್ಪ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಟಾಲರೇಟ್ ಮಾಡ್ಕೋತಾರಲ್ಲ, ಅವರನ್ನು ಒಬೇ ಮಾಡಬೇಕು. ನಿಮ್ಮ ಮುಂದಿನ ಜೀವನದ ಆ ಒಂದು ಸ್ವಾರಸ್ಯಕ್ಕೆ ಕಾರಣವಾಗಿ ನಿಮ್ಮ ಮೇಲೆ ಅಕ್ಕರೆಯಿಂದ ಯಾರಿದ್ದಾರೋ ಅವ್ರ ಪಾದವನ್ನು ಬಿಡಲೇಬಾರದು. ಇದೆಲ್ಲ ಒಂದು ಮಾಡಬೇಕಾದ ಮೊದಲನೇ ಸಂಕಲ್ಪಗಳು. ಸ್ಕೂಲ್ಗೆ ಹೋಗೋದಕ್ಕೆ ಮುಂಚೆ ಯೂನಿಫಾರ್ಮ್ ಹಾಕೊಳ್ಳೋದಲ್ಲ, ಮೊದಲು ಇದನ್ನು ಹಾಕಬೇಕು. ಏನು ದೃಢವಾದ ನಿರ್ಧಾರ, ನನ್ನ ಮೇಲೆ ಅಕ್ಕರೆಯಿಂದ ಇರುವಂಥ ಆ ಟೀಚರ್ಸನ್ನು ನಾನು ಯಾವತ್ತೂ ನಿರಾಕರಿಸಲಾರೆ, ಅವ್ರ ಮಾತನ್ನು ನಾನು ಫಾಲೋ ಮಾಡೇ ಮಾಡ್ತೀನಿ ಅನ್ನೋ ಹಠ ಬರಬೇಕು. ಅದರಲ್ಲಿ ಹಠ ಬರಬೇಕು. ನಿನ್ನ ಮಾತು ನಾ ಕೇಳಲ್ಲ ಅಂತ ಹಠ ಹಿಡಿಯೋದು, ಅವು ಬಾಗಿಲು ಹಾಕೊಂಡ್ಬಿಡುತ್ತವೆ ಮಕ್ಕಳು. ಏನೋ ಒಂದು ಹೇಳಿದ್ರೆ ಕೇಳಲ್ಲ ಮಾತ್ರ ಅಲ್ಲ, ಬಾಗಿಲು ಹಾಕೊಂಡ್ಬಿಡೋದು. ಇವ್ರಿಗೆ ಭಯ, ಏನಾರು ಮಾಡ್ಕೊಂಬಿಟ್ರೆ ಏನು ಮಾಡೋದು ಅನ್ನೋ ಭಯ. ಅದನ್ನೆಲ್ಲ ಮಕ್ಕಳು ಕ್ರಿಯೇಟ್ ಮಾಡಬಾರ್ದು. ಸರಿ, ಯಾರು ಒಬೇ ಮಾಡಿ ಯಾರು ಉದ್ಧಾರ ಆದರೂ, ಪುರಾಣಗಳಲ್ಲೂ ಇದೆ, ಸೈನ್ಸಲ್ಲೂ ಇದೆ, ಎಲ್ಲ ಕಡೆಯೂ ಪೊಲಿಟಿಕ್ಸಲ್ಲೂ ಕೂಡ ಇದೆ. ಒಬೀಡಿಯನ್ಸ್ ಇಲ್ಲದೆ ಕೊರೋನಾ ಟೈಮಲ್ಲಿ ಒಬೇ ಮಾಡದೆ ಹೋದರೆ ಒದ್ದಾಡ್ಬಿಡ್ತಾಯಿದ್ರು. ಆವಾಗ ಒಬೀಡಿಯನ್ಸ್ ಇದ್ದರೆ ನಿನ್ನ ಜೀವನ, ಇಲ್ಲದೇ ಸತ್ತೋಗ್ಬಿಡ್ತೀಯ ಅಂದರು. ಅದು ಯಾರು? ಹನುಮಂತ ದೇವರು, ಎಲ್ಲದಕ್ಕಿಂತ ಬಲಿಷ್ಠ ದೇವರು ಅವರು. ಬಲ ಅಂದರೆ ಬಲ, ಅಂಥ ಬಲಿಷ್ಠರು ಕೂಡ ರಾಮನ ಪಾದ ಬಿಟ್ಟು ಹೋಗಿಲ್ಲ. ಏನು ಹೇಳ್ತೀಯೋ ಅದೇ ನನ್ನ ಒಂದು ಯಾವತ್ತೂ ನನ್ನ ಒಂದು ಉಸಿರು ಅಂತ ಇದ್ದರು. ರಾಮದೇವರು ತನ್ನ ತಂದೆ ಒಂದೇ ಒಂದು ಮಾತಿಗೆ ಹಾಗೇ ಕಟ್ಟು ಬಿದ್ದು ಸಂತೋಷವಾಗಿ ಹೊಟ್ಟೋಗ್ಬಿಟ್ರು. ಒಬೀಡಿಯನ್ಸ್. ನೀ ಮಹಾರಾಜ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಕ್ಷಣ ಬಿಟ್ಟು, ಇಲ್ಲಪ್ಪ ನೀ ಕಾಡು ಹೋಗಬೇಕು ಅಂದರೆ ಸಂತೋಷವಾಗಿ ಹೋದರು. ಭೀಷ್ಮಾಚಾರ್ಯರು, ಗಣೇಶ, ಈ ಥರ ಎಲ್ಲ. ಇವಾಗ ಮಹಾತ್ಮ ಗಾಂಧಿ ಅಂತೂ ಒಬೀಡಿಯನ್ಸಲ್ಲಿ ಕಿಂಗ್ ಅವರು. ಸ್ವಾಮಿ ವಿವೇಕಾನಂದನೂ ಅಷ್ಟೇ, ಅವ್ರು ಹೇಳೇ ಬಿಟ್ಟರು, ಫಸ್ಟ್ ಯು ಬಿ ಎ ಗುಡ್ ಒಬೀಡಿಯಂಟ್ ಪರ್ಸನ್, ಕಮ್ಯಾಂಡಿಂಗ್ ಪವರ್ ವಿಲ್ ಕಮ್ ಬೈ ಇಟ್ ಸೆಲ್ಫ್ ಅಂತ ಹೇಳಿದ್ರು ವಿವೇಕಾನಂದ. ನಿಕೋಲಾ ಟೆಸ್ಲಾ, ಇವರೆಲ್ಲ ಎಂಥ ಒಬೀಡಿಯಂಟ್ ಸೈಂಟಿಸ್ಟ್ಸು. ಚಾರ್ಲ್ಸ್ ಡಾರ್ವಿನ್,
ಡಾಕ್ಟರ್ ಅಬ್ದುಲ್ ಕಲಾಂ ಇವರೆಲ್ಲ ಬಂದು ಹೇಳಿದ ಮಾತು ಕೇಳಿದವರು, ಗುರುಗಳು ಹೇಳಿದ್ದನ್ನು ಚಾಚು ತಪ್ಪಿಲ್ಲ. ಅವರು ಗುರುಗಳನ್ನು ಆರಾಧಿಸಿದವರು. ಆದ್ದರಿಂದ ಎಷ್ಟೋ ದೊಡ್ಡ ದೊಡ್ಡ ಈವನ್ ಆ್ಯಕ್ಟರ್ಸ್ ತಗೊಳ್ಳಿ, ಯಾರು ಬಂದು ಡೈರೆಕ್ಟ್ರನ್ನು ಸರಿಯಾಗಿ ಒಬೆ ಮಾಡ್ತಾರೋ ಅವರುಗಳಿಗೆ ಅವಾರ್ಡ್ ಎಲ್ಲ ಬರೋದು. ಅಂಥ ರೀತಿಯಲ್ಲಿ ಒಬೀಡಿಯನ್ಸಿಂದ ನೂರಾರು ಅಡ್ವಾಂಟೇಜ್ ಇದೆ. ಅದನ್ನು ನಾವು ಪರಿಪಾಲಿಸಲೇಬೇಕು.